ಆರೋಪಿಗಳು ತಮ್ಮ ಮೇಲಿನ ಆರೋಪವನ್ನ ನಿರಾಕರಿಸಿದ್ದಾರೆ ಅಂತ ದರ್ಶನ್ ಅವರ ಪರ ವಕೀಲ ಸುನಿಲ್ ಅವರು ಕೂಡ ಇವತ್ತು ಹೇಳಿಕೆಯನ್ನ ಕೊಟ್ಟರು. ಚಾರ್ಜ್ ಶೀಟ್ ಸಂಬಂಧ ಚಾರ್ಜ್ ಫ್ರೇಮ್ ಅನ್ನ ಮಾಡಿದ್ರು. ಸೊ ದೋಷಾರೋಪಣೆ ಬರೆದು ನ್ಯಾಯಾಧೀಶರು ಅದನ್ನ ಓದಿರ್ತಾರೆ. 17 ಆರೋಪಿಗಳು ತಮ್ಮ ವಿರುದ್ಧದ ಆರೋಪವನ್ನ ನಿರಾಕರಿಸಿದ್ದಾರೆ ಅಂತ ವಕೀಲರು ಸುನಿಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲ, ಏನಿಲ್ಲ, ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್, ಪ್ರಕ್ರಿಯೆ ಅಂತ ಕರೀತಿದ್ದಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂತಹ ಆರೋಪಿಗಳು ಮತ್ತೆ ಬೇಲಲ್ಲಿರುವಂತಹ ಆರೋಪಿಗಳು ಹಾಜರಾಗಿದ್ರು. ಇವತ್ತು ನ್ಯಾಯಾಲಯ ಅಂದ್ರೆ ದೋಷಾರೋಪಣೆಯನ್ನ ಹೊರತಂದ್ರೆ ಚಾರ್ಜಸ್ ಅಂತ ಕರೀತಾರೆ. ಅಂದ್ರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನ ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ. ಇವತ್ತು ನೀವು ಈ ತರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನ ನಿರಾಕರಿಸಿದ್ದಾರೆ. ಇಲ್ಲ, ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ನಮ್ಮ ವಿಚಾರಣೆ ನಡೀಲಿ, ನಾವು ವಿಚಾರಣೆಯನ್ನ ತಗೊಳ್ಳಕ್ಕೆ ಅಂದ್ರೆ ವಿಚಾರಣೆ ನಡೆಸಕ್ಕೆ ನಾವು ರೆಡಿ ಇದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ. 17 ಆರೋಪಿಗಳು ಕೂಡ ತಮ್ಮ ಮೇಲೆ ಹೌದೌದು, 17 ಆರೋಪಿಗಳು ಸಹ ಈ ಪ್ರಕರಣ